ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PU ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಬರ್ತಾಯಿದೆ, ಯಾವ ಚಾಪ್ಟರಿಂದ ಯಾವ ಕ್ವಶನ್ಸ್ಗಳು ಬರ್ತಾಯಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಾಗೆ ರೆಫರೆನ್ಸ್ ಬುಕ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಾಗೆ 90+ ಸ್ಕೋರ್ನ ಯಾವ ಥರ ಮಾಡಬೇಕು, ಹಾಗೆ ಔಟ್ ಆಫ್ ಔಟ್ ಸ್ಕೋರ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಕ್ಲಾಸಲ್ಲಿ. ಸೊ ಎಲ್ಲರೂ ಇದನ್ನು ಎಂಡ್ವರೆಗೂ ಕೇರ್ಫುಲ್ಲಾಗಿ ವಾಚ್ ಮಾಡಿ ಸ್ಟೂಡೆಂಟ್ಸ್. ಸೊ ಇದು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ತಾ ಇದೆ. ಈ ವರ್ಷ ಯಾರು ಆ್ಯನ್ಯುವಲ್ ಎಕ್ಸಾಮ್ ಅಟೆಂಪ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ, ಯಾಕಂದರೆ ನಿಮ್ಮದು ಆಲ್ರೆಡಿ 30% ಸಿಲೆಬಸ್ ಡೆಲೀಟ್ ಆಗಿದೆ. ಸೊ ಯಾವುದ್ಯಾವುದನ್ನು ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡಬೇಕು, ಯಾವುದ್ಯಾವುದು ಇಂಪಾರ್ಟೆಂಟ್ಗಳಿದ್ದಾವೆ, ಸೊ ನಾವು ಯಾವ ಥರ ಈಸಿ ವೇಯಲ್ಲಿ ಸ್ಕೋರ್ನ ಜಾಸ್ತಿ ಮಾಡ್ಬೋದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಎಂಡ್ವರೆಗೂ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಇದು ನಿಮಗೆ ಭಾಳ ಹೆಲ್ಪ್ಫುಲ್ ಆಗಿದೆ ನೋಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಮೊದಲಿಗೆ ನಾವು ತಿಳ್ಕೊಳ್ಳೋಣ ನಿಮ್ಮದು ಕಂಪ್ಲೀಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಬರುತ್ತೆ ಅಂತ. ಸೊ ನೋಡಿ, ನಿಮ್ಮದು ಕ್ವಶನ್ ಪೇಪರ್ ಪ್ಯಾಟರ್ನ್ ಇರೋದು ಟೋಟಲ್ ಆಗಿ ಇರೋದು 100 ಮಾರ್ಕ್ಸು. ಅವ್ರು ಕೊಟ್ಟಿರೋದು 150 ಮಾರ್ಕ್ಸ್ ಕೊಟ್ಟಿರ್ತಾರೆ, ನೀವು ಬರೀಬೇಕಾಗಿರೋದು 100 ಮಾರ್ಕ್ಸು. ಅದರಂದರೆ 50 ಮಾರ್ಕ್ಸ್ ನಿಮಗೆ ಚಾಯ್ಸಲ್ಲಿ ಇರುತ್ತೆ. ಓಕೆನಾ? ಸೊ ಟೋಟಲ್ ಆಗಿ ನಿಮಗೆ 5 ಪಾರ್ಟ್ಸ್ಗಳಿರುತ್ತವೆ ಇಲ್ಲಿ. ಯಾವುದಪ್ಪ ಅಂದರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಇ ಅಂತ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಪಾರ್ಟ್ ಎಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ಗಳಿರುತ್ತೆ. ಸೊ ಎಲ್ಲ ಕ್ವಶನ್ಸ್ಗಳು ಕಂಪಲ್ಸರಿ ಇರುತ್ತೆ. ಟೋಟಲ್ ಆಗಿ 10 ಕ್ವಶನ್ಸ್ಗಳಿರುತ್ತೆ. ಸೊ ಹಾಗಾಗಿ ಅಲ್ಲಿ 10 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ ಬಿಯಲ್ಲಿ ಬಂದರೆ ಟೋಟಲ್ ಆಗಿ 14 ಕ್ವಶನ್ಸ್ಗಳಿರುತ್ತೆ. ಬಟ್ ಅದರಲ್ಲಿ ನೀವು ಬರೀಬೇಕಾಗಿರೋದು 10 ಕ್ವಶನ್ಸ್ಗಳನ್ನು ಮಾತ್ರ. ಓಕೆ, ಇಲ್ಲಿ 20 ಆಗುತ್ತೆ. ಪಾರ್ಟ್ ಸಿಯಲ್ಲಿ ಬಂದರೆ ಇಲ್ಲಿ ಕೂಡ 14 ಕ್ವಶನ್ಸ್ಗಳು ಕೊಟ್ಟಿರ್ತಾರೆ. ಈ ಎಲ್ಲ ಕ್ವಶನ್ಸ್ಗಳು 3 ಮಾರ್ಕ್ಸ್ ಕ್ವಶನ್ಗಳಾಗಿರುತ್ತೆ. ಇಲ್ಲಿನೂ ನೀವು ಬರೀಬೇಕಾಗಿರೋದು 10 ಕ್ವಶನ್ಸ್ಗಳು, ಅಂದರೆ 30 ಮಾರ್ಕ್ಸ್ ಆಯಿತು. ಇನ್ನು ಪಾರ್ಟ್ ಡಿ ಮತ್ತು ಪಾರ್ಟ್ ಡಿ ಟೋಟಲ್ ಆಗಿ 10 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 6 ಕ್ವಶನ್ ಬರೀಬೇಕು. ಅದಾಗಿರುತ್ತೆ ನಿಮ್ಮದು ಟೋಟಲ್ ಆಗಿ 30 ಮಾರ್ಕ್ಸ್. ಯಾಕಂದರೆ 5 ಮಾರ್ಕ್ಸ್ ಕ್ವಶನ್ಸ್ಗಳಿರುತ್ತೆ ಇವೆಲ್ಲನೂ. 6 ಮಾತ್ರ ನೀವು ಅಟೆಂಪ್ಟ್ ಮಾಡಬೇಕು. ಇನ್ನು ಲಾಸ್ಟ್ಗೆ ಬಂದರೆ 10 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಇಲ್ಲಿ 2 ಕ್ವಶನ್ಸ್ ಕೊಟ್ಟಿರ್ತಾರೆ, 2ರಲ್ಲಿ 1 ನೀವು ಮಾತ್ರ ಅಟೆಂಪ್ಟ್ ಮಾಡಬೇಕಾಗಿರೋದು. ಓಕೆ, ಅಲ್ಲಿ ಎ ಬಿ ಅಂತ ಸಬ್ ಕ್ವಶನ್ ಇರುತ್ತೆ. ಸೊ ಎಗೆ 6 ಮಾರ್ಕ್ಸ್ ಇರುತ್ತೆ, ಬಿಗೆ 4 ಮಾರ್ಕ್ಸ್ ಆಗಿರುತ್ತೆ. ಓಕೆ, ಸೊ ಇದೆಲ್ಲ ನಿಮ್ಮದು ಕ್ವಶನ್ ಪೇಪರ್ ಪ್ಯಾಟರ್ನ್. ಐ ಥಿಂಕ್ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಇದರಲ್ಲಿ ಏನೂ ಚೇಂಜಸ್ ಮಾಡಿಲ್ಲ. 30% ಸಿಲೆಬಸ್ ಮಾತ್ರ ರೆಡ್ಯೂಸ್ ಆಗಿರೋದು, ಪ್ಯಾಟರ್ನ್ ಏನೂ ಚೇಂಜ್ ಆಗಿಲ್ಲ. ಸೊ ಆ್ಯಸ್ ಇಟ್ ಈಸ್ ಪ್ಯಾಟರ್ನ ಈ ಸತಿನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಇದರಲ್ಲಿ ಕೆಲವೊಂದಿಷ್ಟು ಚಾಪ್ಟರ್ಸಲ್ಲಿ ಬರುವಂಥ ಕಾನ್ಸೆಪ್ಟನ್ನ ಡೆಲೀಟ್ ಮಾಡಿ ಆ ಪ್ಲೇಸಲ್ಲಿ ಬೇರೆ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಬಟ್ ಚಾಪ್ಟರ್ನ ಮಾತ್ರ ಚೇಂಜಸ್ ಮಾಡಿಲ್ಲ. ಅದೇ ಚಾಪ್ಟರಲ್ಲಿ ಬರುವಂಥ ಕ್ವಶನ್ಸ್ ಬೇರೆ ಚೇಂಜಸ್ಗಳಾಗಿದ್ದಾವೆ. ಓಕೆ, ಸೊ ಅದು ಯಾವ್ಯಾವುದು ಚೇಂಜಸ್ಗಳಿದ್ದಾವೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಕೆಲವೊಂದಿಷ್ಟು ಚಾಪ್ಟರಲ್ಲಿ ಬಂದಿರುವಂಥ ಕಾನ್ಸೆಪ್ಟನ್ನ ಡೆಲೀಟ್ ಮಾಡೋದ್ರಿಂದ ಅದು ಕೆಲವೊಂದಿಷ್ಟು ವೇಟೇಜನ್ನು ಕಡಿಮೆ ಆಗಿದೆ. ಸೊ ಹಾಗಾಗಿ ನಾನು ನಿಮಗೆ ನೆಕ್ಸ್ಟ್ ನಿಮಗೆ ಬ್ಲೂ ಪ್ರಿಂಟ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದೆಲ್ಲ ಬ್ಲೂ ಪ್ರಿಂಟ್ ಆಗಿರುತ್ತೆ. ಮೊದಲಿಗೆ ನೀವು ನೋಡ್ತಾ ಹೋದರೆ ಪ್ರೀವಿಯಸ್ ಇಯರಲ್ಲಿ ನೋಡ್ತಾ ಹೋದರೆ ಇನ್ವೆಸ್ಟ್ ಇಗ್ನಾಮೆಟ್ರಿ ಜಾಸ್ತಿ ವೇಟೇಜ್ ಹೊಂದಿತ್ತು. ಬಟ್ ಈ ಸತಿ ಅದನ್ನು ಪೂರಾ ಕಡಿಮೆ ಮಾಡಿದ್ದಾರೆ. ಯಾಕಂತಂದರೆ ಈ ಚಾಪ್ಟರ್ ಮೇಲೆ ಬರೋದು ಬರೀ 1 ಮಾರ್ಕ್ಸ್ ಕ್ವಶನ್ ಒಂದು, 2 ಮಾರ್ಕ್ಸ್ ಕ್ವಶನ್ ಒಂದು ಅಷ್ಟೇ. 3 ಮಾರ್ಕ್ಸ್ ಮಾತ್ರ ಇರೋದು ಈ ಚಾಪ್ಟರ್ ಮೇಲೆ. ಓಕೆ, ಸೊ ಇದ್ರ ಮೇಲೆ ಆ್ಯಕ್ಚುಲಿ 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ ಬರ್ತಿತ್ತು. ಅದನ್ನು ಏನು ಮಾಡಿದ್ದಾರೆ ತೆಗೆದು ಡಿಫ್ರೆನ್ಷಿಯೇಷನಲ್ಲಿ 2 ಮಾರ್ಕ್ಸ್ ಆ್ಯಡ್ ಮಾಡಿದ್ದಾರೆ ಎಕ್ಸ್ಟ್ರಾ, ಇಂಟಿಗ್ರೇಷನಲ್ಲಿ 3 ಮಾರ್ಕ್ಸ್ ಆ್ಯಡ್ ಮಾಡಿದ್ದಾರೆ. ಓಕೆ, ಇದಿಷ್ಟು ಚೇಂಜಸ್ ಮಾಡಿದ್ದಾರೆ. ಉಳಿದಿರೋದು ಅದೇ ಚಾಪ್ಟರಲ್ಲೇ ಬೇರೆ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ, ಮತ್ತು ಬೇರೆ ಏನು ಚೇಂಜಸ್ ಆಗಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಇದಾಗಿದೆ ಕಂಪ್ಲೀಟ್ ನಿಮ್ಮದು ಬ್ಲೂ ಪ್ರಿಂಟು. ಓಕೆ ಸ್ಟೂಡೆಂಟ್ಸ್, ನಾನಿವಾಗ ಮೊದಲಿಗೆ ನಿಮ್ಮ ಕಂಪ್ಲೀಟ್ ಕ್ವಶನ್ ನಂಬರ್ 1ರಿಂದ ಹಿಡಿದು ಕ್ವಶನ್ ನಂಬರ್ 50ವರೆಗೂ ಯಾವ ಕ್ವಶನ್ಸು ಯಾವ ಚಾಪ್ಟರ್ ಮೇಲೆ ಬರುತ್ತೆ ಅನ್ನೋದನ್ನು ಮಾಹಿತಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಮೊದಲಿಗೆ ನಾವು 1 ಮಾರ್ಕ್ಸ್ ಅಂದರೆ ಪಾರ್ಟ್ ಎ ಬಗ್ಗೆ ಡಿಸ್ಕಷನ್ ಮಾಡೋಣ. ಪಾರ್ಟ್ ಎಯಲ್ಲಿ ನೋಡಿ, ಮೊದಲನೇದಾಗಿ ಪಾರ್ಟ್ ಎಯಲ್ಲಿ ಟೋಟಲ್ ಕ್ವಶನ್ಸ್ 10 ಕ್ವಶನ್ಸ್ ಇರುತ್ತೆ. ಈ ಎಲ್ಲ 10 ಕ್ವಶನ್ನ ನಾವು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. ಓಕೆ, ಸೊ ಫಸ್ಟ್ ಕ್ವಶನ್ ಬರ್ತಾ ಇರೋದು ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಮೇಲೆ ಬರ್ತಾ ಇರುತ್ತೆ. ಅದಾದಮೇಲೆ ಸೆಕೆಂಡ್ ಕ್ವಶನ್ ಬರುತ್ತೆ ಇನ್ವೆಸ್ಟ್ ಇಗ್ನಾಮೆಟ್ರಿ ಮೇಲೆ. ಥರ್ಡ್ ಒನ್ ಕ್ವಶನ್ ಬರುತ್ತೆ ಮ್ಯಾಟ್ರಿಸಸ್ ಮೇಲೆ. ಫೋರ್ತ್ ಒನ್ ಬರುತ್ತೆ ಡಿಟರ್ಮಿನೆಂಟ್ ಮೇಲೆ. ಸಿಂಪಲ್ ಆಗಿರೋಂಥ ಕ್ವಶನ್ ಬರುತ್ತೆ ಇಲ್ಲಿ ಫೋರ್ತ್ ಒನ್ನು. ಅದಾದಮೇಲೆ ಫಿಫ್ತ್ ಒನ್ ಬರುತ್ತೆ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಾಬಿಲಿಟಿ ಮೇಲೆ. ಅದಾದಮೇಲೆ ಸಿಕ್ಸ್ತ್ ಒನ್ ಕ್ವಶನ್ ಬರ್ತಾ ಇರೋದು ಇಂಟಿಗ್ರಲ್ಸ್ ಮೇಲೆ. ಸೆವೆಂತ್ ಒನ್ ಕ್ವಶನ್ ಬರುತ್ತೆ ನಿಮ್ಮದು ವ್ಯಾಕ್ಟರ್ ಚಾಪ್ಟರ್ ಮೇಲೆ. ಅದಾದಮೇಲೆ 8th ಒನ್ ಬರುತ್ತೆ 3D ಚಾಪ್ಟರ್ ಮೇಲೆ. ಅದಾದಮೇಲೆ 9th ಒನ್ ಬರುತ್ತೆ ಎಲ್ ಪಿ ಪಿ ಮೇಲೆ ಒಂದು ಸಿಂಪಲ್ ಡೆಫಿನೇಷನ್ ಬರುತ್ತೆ. ಅದಾದಮೇಲೆ 10th ಒನ್ ಬರುತ್ತೆ ಪ್ರೊಬ್ಯಾಬಿಲಿಟಿ. ಈ ಎಲ್ಲ ಕ್ವಶನ್ಸ್ಗಳು ಬಹಳ ಸಿಂಪಲ್ ಆಗಿರುವಂಥ ಕ್ವಶನ್ಸ್ಗಳಿರುತ್ತೆ ಸ್ಟೂಡೆಂಟ್. ಓಕೆ, ಯಾವುದೇ ಡಿಫಿಕಲ್ಟೀಸ್ ಇರೋದಿಲ್ಲ, ಬಟ್ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕಾಗಿರೋದು. ಓಕೆ, ಯಾಕಂದರೆ ವಿತಿನ್ 1 ಲೈನ್ ಇದು ಆನ್ಸರ್ಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಇರುತ್ತೆ. ಬಟ್ ಆದರೂ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕಾಗತ್ತೆ. ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡೋರು ಇದ್ದರೆ ಈ 10 ಕ್ವಶನ್ಸ್ನ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನೋಡಿ, ನಾವು ರೆಡ್ಯೂಸ್ ಆಗಿರುವಂಥ ಸಿಲೆಬಸಲ್ಲಿ ಇದರಲ್ಲಿ ಏನೂ ಚೇಂಜಸ್ ಆಗಿಲ್ಲ, ಆ್ಯಸ್ ಇಟ್ ಈಸ್ ಇದೆ. ಸೊ ಇದಕ್ಕೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡ್ಬೋದು. ಪ್ರೀವಿಯಸ್ ಇಯರ್ ಆಗಿರುವಂಥ 2014ಇಂದ ಹಿಡಿದು 20ವರೆಗೂ ಆಗಿರುವಂಥ ಎಲ್ಲ 1 ಮಾರ್ಕ್ಸ್ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಇದರಲ್ಲಿ ಏನೂ ಚೇಂಜಸ್ ಆಗಿಲ್ಲ. 30% ಸಿಲೆಬಸ್ ರೆಡ್ಯೂಸ್ ಆಗಿದ್ದರಲ್ಲಿ ಇದಕ್ಕೆ ಏನೂ ಎಫೆಕ್ಟ್ ಆಗಿಲ್ಲ. ಸೊ ಆ್ಯಸ್ ಇಟ್ ಈಸ್ ಇದೆ 1 ಮಾರ್ಕ್ಸ್ ಕ್ವಶನ್ಸು. ಓಕೆ, ಸೊ ಇದು ಕ್ಲಿಯರ್ ಆಯಿತಾ? ಇನ್ನು ನಾವು ಪಾರ್ಟ್ ಬಿಗೆ ಬಂದರೆ, ಇನ್ನು ಪಾರ್ಟ್ ಬಿಯಲ್ಲಿ ನೋಡಿ, ಇಲ್ಲಿ ಟೋಟಲ್ 14 ಕ್ವಶನ್ಸ್ಗಳಿರುತ್ತೆ. ಓಕೆ,
ಈ 14 ಕ್ವಶನ್ಸ್ನಲ್ಲಿ ಫಸ್ಟ್ ಒನ್ 11th ಒನ್ ನೋಡಿ ಯಾವ ಚಾಪ್ಟರ್ ಮೇಲೆ ಬರುತ್ತೆ ಅಂದರೆ ಅಗೇನ್ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಮೇಲೆ. ಓಕೆ, ಸೊ ಜಾಸ್ತಿ ಇಲ್ಲಿ ಫಂಕ್ಷನ್ ಮೇಲೆ ಕೇಳ್ತಾರೆ, ಅದೇ ಥರನಾಗಿ ಸ್ವಲ್ಪ ಬೈನರಿ ಆಪ್ರೇಷನ್ ಮೇಲೇನೂ ಕೇಳ್ತಾರೆ ಕ್ವಶನ್ಸು. ಓಕೆ, ಅದಾದಮೇಲೆ ನೆಕ್ಸ್ಟು 12th ಒನ್ ಬರೋದು ಅಗೇನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಇಲ್ಲಿರೋದು ಒಂದೇ 2 ಮಾರ್ಕ್ಸ್ ಒಂದು 1 ಮಾರ್ಕ್ಸ್ ಒಂದು. ಸೊ ಹಾಗಾಗಿ 12th ಒನ್ ಬರೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಅದಾದಮೇಲೆ 13th ಒನ್ ಬರ್ತಾ ಇರೋದು ಡಿಟರ್ಮಿನೆಂಟ್ ಚಾಪ್ಟರ್ ಮೇಲೆ. ಓಕೆ, ಸೊ ಡಿಟರ್ಮಿನೆಂಟ್ ಚಾಪ್ಟರ್ ಮೇಲೆ ಏರಿಯಾ ಆಫ್ ದ ಫೈಂಡಿಂಗ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಆ ಥರ ಕ್ವಶನ್ಸ್ಗೆ ಬರ್ತಾ ಇರೋದು ನಿಮ್ಮ 13th ಡಿಟರ್ಮಿನೆಂಟ್ ಚಾಪ್ಟರ್ ಮೇಲೆ. ಇದಾದಮೇಲೆ ನೆಕ್ಸ್ಟ್ ಬರ್ತಾ ಇದೆ ನೋಡಿ 13th ಆದಮೇಲೆ ನೆಕ್ಸ್ಟ್ ಬರೋದು 14, 15, 16 ಈ 3 ಕ್ವಶನ್ಸ್ಗಳು ಡಿಫ್ರೆನ್ಷಿಯೇಷನ್ ಚಾಪ್ಟರ್ ಮೇಲೇ ಬರ್ತಾ ಇರೋದು ಸ್ಟೂಡೆಂಟ್ಸ್. ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮದು ಡಿಫ್ರೆನ್ಷಿಯೇಷನ್ 2 ಮಾರ್ಕ್ಸ್ ಮೇಲೆ ಬಹಳ ಎಫೆಕ್ಟ್ ಆಗುತ್ತೆ ನೋಡಿ. ಓಕೆ, 17th ಕ್ವಶನ್ ಬರ್ತಾ ಇರೋದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮೇಲೆ. ಓಕೆ, 17th ಆದಮೇಲೆ 18 ಮತ್ತು 19 ಬರೋದಿರೋದು ಇಂಟಿಗ್ರಲ್ಸ್ ಚಾಪ್ಟರ್ ಮೇಲೆ. ಓಕೆ, ಇಲ್ಲಿ 2 ಕ್ವಶನ್ಸ್ಗಳು ಬರುತ್ತೆ. ಅದಾದಮೇಲೆ 20 ಕ್ವಶನ್ ಬರ್ತಾ ಇರೋದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೇಲೆ ಸ್ಟೂಡೆಂಟ್ಸ್. ಇಲ್ಲಿ ಆರ್ಡರ್ ಡಿಗ್ರಿ ಬರೆಯೋದು ಬಹಳ ಸಿಂಪಲ್ ಆಗಿರುತ್ತೆ. ಇದು 20th ಕ್ವಶನ್ ಬರ್ತಾ ಇರೋದು. ಅದಾದಮೇಲೆ 21th ಕ್ವಶನ್ ಬರ್ತಾ ಇರೋದು ಯಾವುದ್ರ ಮೇಲೆಪ್ಪ ಅಂತಂದರೆ ನಿಮ್ಮ ವ್ಯಾಕ್ಟರ್ ಚಾಪ್ಟರ್ ಮೇಲೆ. 21 ಮತ್ತು 22 ಇಲ್ಲಿ 2 ಕ್ವಶನ್ ಬರುತ್ತೆ ವ್ಯಾಕ್ಟರ್ ಮೇಲೆ. ಅದಾದಮೇಲೆ 23 ಬರುತ್ತೆ 3D ಮೇಲೆ, 24th ಬರುತ್ತೆ ಪ್ರೊಬ್ಯಾಬಿಲಿಟಿ ಮೇಲೆ. ಓಕೆ, ಸೊ ಇದಾಗಿದೆ ನಿಮ್ಮದು ಕಂಪ್ಲೀಟ್ ಇನ್ಫಾರ್ಮೇಷನ್ನು. ವ್ಯಾಕ್ಟರ್ ಮೇಲೆ 2 ಕ್ವಶನ್ ಬರುತ್ತೆ, ಅದೇ ಥರನಾಗಿ ಇಂಟಿಗ್ರೇಷನ್ ಮೇಲೆ 2 ಕ್ವಶನ್ ಬರುತ್ತೆ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೇಲೆ 1 ಕ್ವಶನ್ ಬರುತ್ತೆ, ಡಿಫ್ರೆನ್ಷಿಯೇಷನ್ ಮೇಲೆ 3 ಕ್ವಶನ್ಸ್ಗಳು ಬರುತ್ತೆ. ಓಕೆ, ಸೊ ಹಾಗಾಗಿ ಇದೆಲ್ಲ ಆಗಿದೆ ನಿಮ್ಮದು 2 ಮಾರ್ಕ್ಸು. ಸೊ ಇದರಲ್ಲಿ ನೀವು ಯಾವುದಾವುದು ಇಂಪಾರ್ಟೆಂಟ್ ಅನಿಸುತ್ತೆ, ಯಾವ ಚಾಪ್ಟರ್ಸ್ ಈಸಿ ಅನಿಸುತ್ತೆ ಆ ಚಾಪ್ಟರ್ನ ತೊಗೊಂಡು ಮಾಡಿ. ಸೊ ಯಾವುದೇ ಕಾರಣಕ್ಕೂ ಡಿಫ್ರೆನ್ಷಿಯೇಷನ್ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಾಬಿಲಿಟಿಯಿಂದ ಚಾಪ್ಟರ್ನ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ 2 ಮಾರ್ಕ್ಸ್ ವೇಟೇಜ್ ಜಾಸ್ತಿ ಇದೆ, ಇಲ್ಲಿ 3 ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಓಕೆ, ಸೊ ಇಂಟಿಗ್ರೇಷನ್ ಮೇಲೆ 2 ಇದೆ, ವ್ಯಾಕ್ಟರ್ ಚಾಪ್ಟರ್ ಮೇಲೆ 2 ಇದೆ. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿರುವಂಥ ಚಾಪ್ಟರ್ಸ್ಗಳು ಭಾಳ ಸಿಂಪಲ್ ಆಗಿರುವಂಥದ್ದು. ರಿಲೇಷನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮತ್ತು ಡಿಟರ್ಮಿನೆಂಟು ಇದು 3 ಕೂಡ ಸಿಂಪಲ್ ಆಗಿರುವಂಥ ಚಾಪ್ಟರ್. ಇದರಲ್ಲಿ ಟೋಟಲ್ ಆಗಿ ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು ಯಾವುದಾದ್ರೂ 10 ಕ್ವಶನ್ಸ್ಗಳನ್ನು ಮಾತ್ರ. ಓಕೆ, ಸೊ ಇದೆಲ್ಲ ಕ್ಲಿಯರ್ ಆಯಿತಾ? ಟೋಟಲ್ 24 ಕ್ವಶನ್ಸ್ಗಳು. ಓಕೆ, ಇನ್ನು ನಾನು ನೆಕ್ಸ್ಟ್ ಹೋಗ್ತಾ ಇರೋದು ಸಿ ಪಾರ್ಟ್. ಓಕೆ, ಸೊ ಪಾರ್ಟ್ ಸಿಯಲ್ಲಿನೂ ಅಗೇನ್ ಇಲ್ಲಿ ಕೂಡ ಟೋಟಲ್ ಆಗಿ 14 ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಬರೀಬೇಕಾಗಿರೋದು 10 ಕ್ವಶನ್ಸ್ಗಳನ್ನು. ಸೊ ಯಾವ ಕ್ವಶನ್ಸ್ಗಳು ಯಾವ ಚಾಪ್ಟರ್ ಮೇಲೆ ಬರುತ್ತೆ ಅಂತ ನೋಡೋಣ. ಮೊದಲೇದಾಗಿ ನೋಡಿ ಕ್ವಶನ್ ನಂಬರ್ 25. ಕ್ವಶನ್ ನಂಬರ್ 25 ಬರೋದು ಅಗೇನ್ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಮೇಲೇ. ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಮೇಲೆ ರಿಲೇಷನ್ ಮೇಲೇ ಫೋಕಸ್ ಮಾಡ್ತಾರೆ. ಇಲ್ಲಿ ಚೆಕ್ ವೆದರ್ ದ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಈ ಥರ ಕ್ವಶನ್ಸ್ಗಳು ಬರುತ್ತೆ ಇಲ್ಲಿ 25th ಅಲ್ಲಿಗೆ. ಅದಾದಮೇಲೆ 26th ಬರೋದು ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬರೋದಿಲ್ಲ, ಯಾಕಂದರೆ ಆಲ್ರೆಡಿ ಚೇಂಜಸ್ ಆಗಿದೆ. ಸೊ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬರ್ತಾ ಇಲ್ಲ. ಸೊ 26th ಬರ್ತಾ ಇರೋದು ಮ್ಯಾಟ್ರಸಿಸ್ ಕ್ವಶನ್. ಸೊ ಮ್ಯಾಟ್ರಸಿಸಲ್ಲಿ ಏನು ಮಾಡಿದ್ದಾರೆ ಚೇಂಜಸ್ ಅಪ್ಪ ಅಂತಂದರೆ ನಿಮ್ಮದು ಫೈಂಡಿಂಗ್ ದ ಇನ್ವರ್ಸ್ ಅಂತ ಬರ್ತಾಯಿತ್ತು ಪ್ರೀವಿಯಸ್ ಇಯರು, ಬಟ್ ಅದನ್ನು ಡೆಲೀಟ್ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಕೇಳ್ತಾ ಇರೋಂಥ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಬರುತ್ತೆ. ಆ ಥರ ಕ್ವಶನ್ಸ್ಗಳು ಪ್ರೂವ್ ದ್ಯಾಟ್ ದ ಸಿಮೆಟ್ರಿಕ್ ಅಂತ ಬರ್ಬೋದು, ಇಲ್ಲಾಂದರೆ ಶೋ ದ್ಯಾಟ್ ದ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆ್ಯಸ್ ಅ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಈ ಥರನೂ ಬರ್ಬೋದು ಕ್ವಶನ್ಸ್ಗಳು. ಅದೆಲ್ಲ ಬರೋದು ನಿಮ್ಮದು ಮ್ಯಾಟ್ರಸಸ್ ಮೇಲೆ. ಸಿಮೆಟ್ರಿಕ್ ಕಾನ್ಸೆಪ್ಟ್ ಮೇಲೆ ಒಂದು ಕಂಪ್ಲೀಟ್ ಎಕ್ಸಸೈಸ್ ಇದೆ. ಸೊ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೇಲೆ ಅದನ್ನು ನೀವು ಪರ್ಫೆಕ್ಟ್ ಮಾಡಿದರೆ ಇಲ್ಲಿ ಒಂದು ಈಸಿಯಾಗಿ 3 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಇದಾಗಿದೆ ಕ್ವಶನ್ ನಂಬರ್ 26. ಇದಾದಮೇಲೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 27 ಮತ್ತು 28 ಬರೋದು 2 ಕ್ವಶನ್ಸ್ಗಳು ಬರ್ತಾ ಇದ್ದಾವೆ ನಿಮ್ಮ ಡಿಫ್ರೆನ್ಷಿಯೇಷನ್ ಚಾಪ್ಟರ್ ಮೇಲೆ. ಓಕೆ, ಸೊ 2 ಕ್ವಶನ್ಸ್ಗಳು ಡಿಫ್ರೆನ್ಷಿಯೇಷನ್ ಚಾಪ್ಟರ್ ಮೇಲೆ ಬರುತ್ತೆ. ಸೊ ಡಿಫ್ರೆನ್ಷಿಯೇಷನ್ ಮೇಲೆ ಮೀನ್ ವ್ಯಾಲ್ಯೂ ಥಿಯರಮ್ ಡೆಲೀಟ್ ಆಗಿದೆ. ಸೊ ಉಳಿದಿರುವಂಥ 3 ಮಾರ್ಕ್ಸ್ ಪ್ಯಾರಾಮೆಟ್ರಿಕ್ ಮೇಲೆ ಬರುತ್ತೆ. ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್. ಸೊ ಅದಾದಮೇಲೆ ಒಂದು ಕ್ವಶನ್ ಲಾಗ್ ಮೇಲೆ ಆದರೂ ಬರ್ಬೋದು, ಇಲ್ಲ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಡಿಫ್ರೆನ್ಷಿಯೇಷನ್ ಮೇಲೆ ಏನಾದರೂ ಬರ್ಬೋದು. ಸೊ ಇಲ್ಲಿ 2 ಕ್ವಶನ್ಸ್ಗಳಿದ್ದಾವೆ ಡಿಫ್ರೆನ್ಷಿಯೇಷನ್ ಮೇಲೆ. ಸೊ ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ಬರೋದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮೇಲೆ. ಓಕೆ, 29th ಒನ್ನು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮೇಲೆ ಬಂದರೆ ನೆಕ್ಸ್ಟ್ 29ಇಂದ ಹಿಡಿದು ನೆಕ್ಸ್ಟ್ ನೋಡಿ 30, 31, 32 ಈ 3 ಕ್ವಶನ್ಸ್ಗಳು ಬರ್ತಾ ಇರೋದು ಇಂಟಿಗ್ರೇಷನ್ ಚಾಪ್ಟರ್ ಮೇಲೆ. ಸೊ ಯಾಕಂದರೆ ಒಂದು ಕ್ವಶನ್ ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬದಲಿ ಇಲ್ಲಿ ಆ್ಯಡ್ ಮಾಡಿದರೆ ಇಂಟಿಗ್ರೇಷನಲ್ಲಿ. ಓಕೆ, ಸೊ ಇವಾಗ 3 ಕ್ವಶನ್ಸ್ಗಳು ಬರ್ತಾ ಇರೋದು ಇಂಟಿಗ್ರೇಷನ್ ಚಾಪ್ಟರ್ ಮೇಲೆ. ಅದಾದಮೇಲೆ ಅಪ್ ಟು 32 ತನಕ. ಅದಾದಮೇಲೆ ನೆಕ್ಸ್ಟು 33 ಬರ್ತಾ ಇರೋವಂಥ ಕ್ವಶನ್ ಯಾವುದಪ್ಪ ಅಂತಂದರೆ 33 ಬರೋದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಮೇಲೆ. ಏರಿಯಾ ಅಂಡರ್ ಸಿಂಪಲ್ ಕರ್ವ್ ಮೇಲೆ ಒಂದು ಕ್ವಶನ್ 3 ಮಾರ್ಕ್ಸ್ ಮೇಲೆ ಬಂದೇ ಬರುತ್ತೆ ಇದು. ಓಕೆ, ಅದಾದಮೇಲೆ 34th ಒಂದು ಕ್ವಶನ್ ಬರ್ತಾ ಇರೋದು ನಿಮ್ಮದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೇಲೆ. ಓಕೆ, ಅದಾದಮೇಲೆ ನೆಕ್ಸ್ಟು 35th ಮತ್ತು 36th ಕ್ವಶನ್ ಬರ್ತಾ ಇರೋದು ನಿಮ್ಮ ವ್ಯಾಕ್ಟರ್ ಚಾಪ್ಟರ್ ಮೇಲೆ. ಓಕೆ, ಇದು ಕ್ಲಿಯರ್ ಆಯಿತಾ? ಅದಾದಮೇಲೆ 37th ಒನ್ ಬರೋದು 3D ಮೇಲೆ, 38th ಒನ್ ಬರೋದು
ಪ್ರೊಬ್ಯಾಬಿಲಿಟಿ ಮೇಲೆ. ಇದಂತೂ ಫಿಕ್ಸ್ ಇದೆ, ಇದರಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಓಕೆ, ಸೊ ಇವಾಗ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಬೇಕಂತಂದರೆ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ 3 ಮಾರ್ಕ್ಸ್ ಕ್ವಶನ್ನ ರೆಫರ್ ಮಾಡಲಿಕ್ಕೆ ಹೋಗ್ಬಿಡಿ, ಯಾಕಂದರೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಬರ್ತಾ ಇಲ್ಲ ಈ ವರ್ಷ. ಓಕೆ, ಅದರ ಬದಲಿಗೆ ನಿಮಗೆ ಇಂಟಿಗ್ರೇಷನ್ ಜಾಸ್ತಿ ಮಾಡಿದ್ದಾರೆ. ಸೊ ಇಂಟಿಗ್ರೇಷನ್ನ ನೀವು ಪ್ರೀವಿಯಸ್ ಇಯರ್ಸ್ ರೆಫರ್ ಮಾಡಿ, ಸೈಮಲ್ಟೇನಿಯಸ್ ಆಗಿ ಒಂದು ಕ್ವಶನ್ ಎಕ್ಸ್ಟ್ರಾ ಆಗಿದೆ ಇಲ್ಲಿ. ಓಕೆ, ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಕ್ವಶನ್ ಬರ್ತಾ ಇದೆ. ಸೊ ಹಾಗಾಗಿ 3 ಮಾರ್ಕ್ಸ್ ಮೇಲೆ ಇಂಟಿಗ್ರೇಷನ್ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮೇಲೆ ಬರುತ್ತೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ಇವು. ಓಕೆ, ಸೊ ಹಾಗಾಗಿ ಇಂಟಿಗ್ರೇಷನ್ ಚಾಪ್ಟರ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, ಸೊ ಇದಾಗಿದೆ ಕಂಪ್ಲೀಟು 3 ಮಾರ್ಕ್ಸ್ ಕ್ವಶನ್ ಮೇಲೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಓಕೆ ಸ್ಟೂಡೆಂಟ್ಸ್, ನಾವು ಇಲ್ಲಿವರೆಗೂ ಪಾರ್ಟ್ A, B, C ಬಗ್ಗೆ ತಿಳ್ಕೊಂಡ್ವಿ. ಕ್ವಶನ್ ನಂಬರ್ 38ವರೆಗೂ ಯಾವ ಕ್ವಶನ್ಸು ಯಾವ ಚಾಪ್ಟರ್ ಮೇಲೆ ಬರುತ್ತೆ ಅಂತ. ಇನ್ನು ಉಳಿದಿರೋದು ಕ್ವಶನ್ ನಂಬರ್ 39ಇಂದ ಹಿಡಿದು 50ವರೆಗೂ, ಅಂದರೆ ಪಾರ್ಟ್ D ಮತ್ತು ಪಾರ್ಟ್ E. ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಮಾಹಿತಿನ ಕೊಟ್ಟಿದ್ದಾಗಿದೆ. ಸೊ ಆ ವಿಡಿಯೋನ ಇನ್ನೂ ನೀವು ನೋಡಿಲ್ಲ ಅಂದರೆ ಮೇಲೆ ಕಾಣ್ತಾ ಇರೋಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ನೋಡ್ಬೋದು. ಓಕೆ, ಇದರಲ್ಲಿ ನೀವು ಬರೋದು ಟೋಟಲಾಗಿ ಪಾಸಿಂಗ್ ಪ್ಯಾಕೇಜ್ನ ನಾನು ಇಲ್ಲಿ ಕೊಟ್ಟಿರೋದು. ಸೊ ಯಾವುದಾದ್ರು ಈಸಿ ಚಾಪ್ಟರ್ಸ್ಗಳಿದ್ದಾವೆ, ಯಾವ ಥರ ನೀವು ಸ್ಕೋರ್ ಮಾಡ್ಬೋದು, ಪಾಸಿಂಗ್ ಪ್ಯಾಕೇಜ್ ಅಂದರೆ 40+ ಯಾವ ಥರ ಸ್ಕೋರ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಓಕೆ, ಸೊ ನಾನಿವಾಗ ನೆಕ್ಸ್ಟ್ ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಪ್ಪ ಅಂತಂದರೆ, ಸೊ ಇಲ್ಲಿವರೆಗೂ ಪಾರ್ಟ್ A, B, C ಬಂದಿರುವಂಥ ಕ್ವಶನ್ಸ್ನ ಯಾವುದ್ಯಾವುದು ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ರೆಫರ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವುದನ್ನು ರೆಫರ್ ಮಾಡಬೇಕು, ಯಾವುದನ್ನು ರೆಫರ್ ಮಾಡಬಾರ್ದು ಅನ್ನೋದನ್ನು ಮಾಹಿತಿ ಕೊಡ್ತಾ ಇದ್ದೀನಿ. ಯಾಕೆ ರೆಫರ್ ಮಾಡಬಾರ್ದು ಅಂದರೆ ನಿಮ್ಮದು ಆಲ್ರೆಡಿ ಡೆಲೀಟ್ ಆಗಿರುವಂಥ ಪೋರ್ಷನ್ ಆಗಿರುತ್ತೆ ಕೆಲವೊಂದಿಷ್ಟು. ಸೊ ಹಾಗಾಗಿ ಮೊದಲಿಗೆ ಪಾರ್ಟ್ ಎಯಲ್ಲಿ ಏನೂ ಚೇಂಜಸ್ ಆಗಿಲ್ಲ, ನೀವು ಈಸಿಯಾಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ರೆಫರ್ ಮಾಡ್ಬೋದು. ಓಕೆ, ಸೊ ಯಾಕಂದರೆ ಇದರಲ್ಲಿ ಯಾವುದೇ ಥರನಾದಂಥ ಡೆಲಿಟೆಡ್ ಆಗಿರುವಂಥ ಪೋರ್ಷನ್ಸ್ಗಳು ಇರೋದಿಲ್ಲ. ಸೊ ಹಾಗಾಗಿ ಬರುವಂಥ ಕ್ವಶನ್ಸ್ಗಳನ್ನು ನಿಮ್ಮ ಹತ್ರ ಇರುವಂಥ ಪೋರ್ಷನ್ ಮೇಲೇ ಬರುವಂಥ ಕ್ವಶನ್ಸ್ಗಳಾಗಿರುತ್ತೆ. ಇದರಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಸೊ ಈಸಿಯಾಗಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ 2014ಇಂದ ಹಿಡಿದು 20ವರೆಗೂ ಆಗಿರುವಂಥ ಎಲ್ಲ ಕ್ವಶನ್ಸ್ನ ರೆಫರ್ ಮಾಡಿ ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ನೀವು ಈಸಿಯಾಗಿ ಸ್ಕೋರ್ನ ಕೂಡ ಮಾಡ್ಬೋದು. ಸೊ ಈ ಎಲ್ಲ ಕ್ವಶನ್ಸ್ಗಳನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದಾಗಿದೆ ಸ್ಟೂಡೆಂಟ್ಸ್. 2014ಇಂದ ಹಿಡಿದು 2020ವರೆಗೂ ಸಾಲ್ವ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದಾಗಿದೆ. ಸೊ ನೀವು ಬೇಕಿದ್ದರೆ ನನ್ನ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ನೀವು ಅಲ್ಲಿ ಕೂಡ ನೋಡ್ಬೋದು. 1 ಮಾರ್ಕ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದಿದೆ 2014ಇಂದ ಹಿಡಿದು 20ವರೆಗೂ. ಓಕೆ, ಸೊ ಅದಾದಮೇಲೆ ಇನ್ನು ನೆಕ್ಸ್ಟ್ ಬಂದರೆ ಪಾರ್ಟ್ ಬಿ ಯಲ್ಲಿ ನೋಡಿ. ಪಾರ್ಟ್ ಬಿ ಯಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನೋಡ್ತಾ ಹೋದರೆ ಇಲ್ಲಿ ಆ್ಯಕ್ಚುಲಿ 2 ಕ್ವಶನ್ಸ್ ಬರ್ತಾ ಇತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ, ಬಟ್ 1 ಕ್ವಶನ್ ಅಂತೂ ಬರ್ತಾ ಇದೆ. ಸೊ ಅದರ ಸಲುವಾಗಿ ನೀವು ಏನೂ ಪ್ರಾಬ್ಲಮ್ ಇಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡ್ಬೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ. ಓಕೆ, ಬಟ್ ಇಲ್ಲಿ ಏನಾಗಿದೆ, ಎಕ್ಸ್ಟ್ರಾ 1 ಕ್ವಶನ್ ಡಿಫ್ರೆನ್ಸಿಯೇಷನ್ ಮೇಲೆ ಆ್ಯಡ್ ಆಗಿದೆ. ಸೊ ಅದಕ್ಕೂ ಏನೂ ಚೇಂಜಸ್ ಆಗೋದಿಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಿ ಹಾಗೆ ಒಂದಿಷ್ಟು ಎಕ್ಸ್ಟ್ರಾ ಕ್ವಶನ್ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ 3 ಕ್ವಶನ್ಸ್ಗಳು ಬರ್ತಾ ಇದೆ ಡಿಫ್ರೆನ್ಸಿಯೇಷನ್ ಮೇಲೆ. ಅದು ಬಿಟ್ಟರೆ ಉಳಿದಿರೋದು ಎಲ್ಲ ಆಸ್ ಇಟ್ ಈಸ್ ಇದೆ, ಏನೂ ಚೇಂಜಸ್ಗಳಾಗಿಲ್ಲ. ಓಕೆ, ಸೊ ಹಾಗಾಗಿ ಇದನ್ನು ನೀವು ಕಂಪ್ಲೀಟಾಗಿ ರೆಫರ್ ಮಾಡ್ಬೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಇರುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಬೇಕಾ ಮಾಡಬಾರ್ದಾ ಅಂತ. ಬಟ್ ಏನು ಪ್ರಾಬ್ಲಮ್ ಇಲ್ಲ, 2 ಮಾರ್ಕ್ಸಲ್ಲಿ ಏನು ಚೇಂಜಸ್ಗಳಾಗಿಲ್ಲ ಅಷ್ಟೊಂದು. ಆಗಿರೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಂದೇ. ಸೊ ಅದರ ಬದಲು ಅವರು ಡಿಫ್ರೆನ್ಸಿಯೇಷನ್ ಆ್ಯಡ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನೂ ಚೇಂಜಸ್ ಇಲ್ಲ, ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರ್ನ ನೀವು ರೆಫರ್ ಮಾಡ್ಬೋದು. ಇನ್ನು ಬಂದರೆ ಪಾರ್ಟ್ ಸಿಗೆ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಪಾರ್ಟ್ ಸಿಯಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಯಾವುದು ಕ್ವಶನ್ನು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಾವು ರೆಫರ್ ಮಾಡಬಾರ್ದು 3 ಮಾರ್ಕ್ಸಲ್ಲಿ ಅಂತ ನೋಡ್ತಾ ಹೋದರೆ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕ್ವಶನ್ಸ್ನ ಡೆಲೀಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ಬರುವಂಥ 3 ಮಾರ್ಕ್ಸ್ ಕ್ವಶನ್ನ ಯೂಸ್ ಮಾಡಬಾರ್ದು, ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡಬಾರ್ದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ. ಅದರ ಬದಲಿಗೆ ಏನು ಮಾಡಿದ್ದಾರೆ, ಅವರು ಇಂಟಿಗ್ರೇಷನ್ ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಇಂಟಿಗ್ರೇಷನ್ನ ನೀವು ಪ್ರೀವಿಯಸ್ ಇಯರ್ ರೆಫರ್ ಮಾಡಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದೇ ಥರನಾಗಿ ಇನ್ನೊಂದು ಕ್ವಶನ್ ಇದೆ, ಇನ್ನೊಂದು ಚಾಪ್ಟರ್ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡೋ ಹಾಗಿಲ್ಲ. ಯಾವುದಂದರೆ ಮ್ಯಾಟ್ರಿಸಸ್ ಚಾಪ್ಟರ್. ಇದು ಮ್ಯಾಟ್ರಿಸಸ್ ಚಾಪ್ಟರ್ ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ 3 ಮಾರ್ಕ್ಸ್ಗೆ ಮಾತ್ರ ನೀವು ರೆಫರ್ ಮಾಡಬೇಡಿ. ಉಳಿದಿರೋದೆಲ್ಲ ಸೇಮ್ ಇರುತ್ತೆ, 5 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ಗಳು, ಬಟ್ 3 ಮಾರ್ಕ್ಸ್ ಮಾತ್ರ ಸೇಮ್ ಇರೋದಿಲ್ಲ. ಸೊ ಹಾಗಾಗಿ ಇವೆರಡು ಬಿಟ್ಟು ಉಳಿದಿರೋದೆಲ್ಲನೂ ರೆಫರ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಇದನ್ನೆಲ್ಲನೂ ನಾನು ಸಾಲ್ವ್ ಮಾಡಿದ್ದಾಗಿದೆ ಸ್ಟೂಡೆಂಟ್. ಸೊ ಪ್ರತಿಯೊಂದು ಚಾಪ್ಟರ್ ವೈಸು ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಅದನ್ನು ಅಪ್ಲೋಡ್ ಕೂಡ ಮಾಡಿದ್ದೀನಿ. 2014ಇಂದ ಹಿಡಿದು 20ವರೆಗೂ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಇವಾಗ ರಿಲೇಷನ್ ಆ್ಯಂಡ್ ಫಂಕ್ಷನ್ ಮೇಲೆ 3 ಮಾರ್ಕ್ಸ್ ಮೇಲೆ ಯಾವ್ದು ಕ್ವಶನ್ ಬರ್ತಿತ್ತು 2014ಇಂದ ಹಿಡಿದು 20ವರೆಗೂ ಅದೆಲ್ಲ ಕ್ವಶನ್ನ ಸಾಲ್ವ್ ಮಾಡಿ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ನೋಡಿ ಸೊಲ್ಯೂಷನ್ ಕೂಡ ರೆಫರ್ ಮಾಡ್ಬೋದು, ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಓಕೆ, ಸೊ ನಾನು ಸಪ್ರೇಟ್ ಫೋಲ್ಡ್ರ್ ಕೂಡ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ನಾನು ಆಲ್ರೆಡಿ ಹೇಳಿದಾಗೆ ಈ 3 ಮಾರ್ಕ್ಸಲ್ಲಿ ಮ್ಯಾಟ್ರಿಸಸ್ ಒಂದು ರೆಫರ್ ಮಾಡಬೇಡಿ, ಹಾಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ರೆಫರ್ ಮಾಡಬೇಡಿ. ಉಳಿದಿರೋದು ಆ್ಯಸ್ ಇಟ್ ಈಸ್ ಇರುತ್ತೆ, ನೀವು ಎಲ್ಲ ಕ್ವಶನ್ಸ್ನ ರೆಫರ್ ಮಾಡ್ಬೋದು. ಫ್ರೆಂಡ್ಸ್, ನಾನು ನಿಮಗೆ ರೆಫರ್ ಮಾಡಲು ಹೇಳ್ತಾ ಇರೋದು ಯಾವುದಪ್ಪ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡೋದು ಆನ್ಸರ್ಸ್ಗಳು ಬೇಕಾಗಿತ್ತಂದರೆ ನೀವು ರೆಫರ್ ಮಾಡಬೇಕಾಗಿರೋದು ಇಲ್ಲಿದೆ ನೋಡಿ. ಈ ಬುಕ್ಸು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಇದು ಓಸ್ವಾಲ್ ಬುಕ್ಸು. ಇದರಲ್ಲಿ ಕರ್ನಾಟಕ PUC ಸ್ಯಾಂಪಲ್ ಕ್ವಶನ್ ಪೇಪರ್ಸ್, ಅಂದರೆ ಇಲ್ಲಿವರೆಗೂ ಆಗಿರುವಂಥ ಎಲ್ಲ ಕ್ವಶನ್ ಪೇಪರ್ಸ್ ಆನ್ಸರ್ಸ್ನ ಇದರಲ್ಲಿ ಸಾಲ್ವ್ ಮಾಡಿರ್ತಾರೆ. ವಿತ್ ಫಸ್ಟ್ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ, ಅದಾದಮೇಲೆ ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಟಾಪರ್ಸ್ ಆಗಿರುವಂಥ ಅವ್ರಗಳ ಆನ್ಸರ್ ಶೀಟ್ನೂ ಇದರಲ್ಲಿ ಕೊಟ್ಟಿರ್ತಾರೆ.
ಓಕೆ, ಸೊ ಏನೆಲ್ಲ ಇದೆ ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ನಿಮಗೆ ಇದರಲ್ಲಿ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ನೋಡಿ. ಸೊ ಯಾಕೆ ಇದು ಬುಕ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಸೊ ನೋಡಿ ಈ ಬುಕ್ಕಲ್ಲಿ ಮೊದಲನೇದಾಗಿ ನಿಮಗೆ ಎಲ್ಲ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. 2020ವರೆಗೂ ಆಗಿರುವಂಥ ಕ್ವಶನ್ ಪೇಪರ್ಸು ನಿಮಗೆ ಈಸಿಯಾಗಿ ಸಿಗುತ್ತೆ. ಮೊದಲಿಗೆ ಕ್ವಶನ್ ಪೇಪರ್ ಸಿಗುತ್ತೆ, ಅದಾದಮೇಲೆ ಅದ್ರ ಜೊತೆಗೆ ಆನ್ಸರ್ ಶೀಟ್ಗಳನ್ನು ಕೊಟ್ಟಿದ್ದಾರೆ, ಸಪ್ರೇಟಾಗಿ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಇದನ್ನು ರೆಫರ್ ಮಾಡಲಿಕ್ಕೆ ಭಾಳ ಈಸಿ ಆಗುತ್ತೆ. ಸೊ ಇಲ್ಲಿ ನೋಡಿ March 20 ಅಂತ ಕ್ವಶನ್ ಪೇಪರ್ನ ಕೊಟ್ಟಿದ್ದಾರೆ, ಅದೇ ಥರನಾಗಿ ಅದರದ್ದು ಆನ್ಸರ್ ಶೀಟ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡ್ತಾ ಹೋದರೆ ಇಲ್ಲಿ ಒಬ್ಬ ಟಾಪರ್ಸ್ ಅಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಯಾರು ಔಟ್ ಆಫ್ ಔಟ್ ಸ್ಕೋರ್ ಮಾಡಿರ್ತಾರಲ್ಲ ಅವ್ರದ್ದು ಆನ್ಸರ್ ಶೀಟ್ನು ಇಲ್ಲಿ ನಿಮಗೆ ಪೇಸ್ಟ್ ಮಾಡಿದ್ದಾರೆ. ಸೊ ಇದನ್ನು ನೀವು ನೋಡ್ಬೋದು, ಯಾವ ಥರ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಬರೀಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಇಲ್ಲಿರುತ್ತೆ. ನೀವು ಅದನ್ನು ನೋಡಿ ಕೂಡ ನೀವು ರೆಫರ್ ಮಾಡ್ಬೋದು. ಓಕೆ, ಸೊ ಇನ್ನು ಅದಾದಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇನ್ನು 2018ನಲ್ಲಿ ಕೆಲವೊಂದಿಷ್ಟು ಮಾಡೆಲ್ ಕ್ವಶನ್ ಪೇಪರ್ ಡಿಪಾರ್ಟ್ಮೆಂಟ್ದವ್ರು ಕೊಟ್ಟಿದ್ದರು. ಸೊ ಅದರದ್ದು ಕೂಡ ಸೊಲ್ಯೂಷನ್ ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಎಲ್ಲ ಕ್ವಶನ್ಸು ಎಷ್ಟು ಮಾಡೆಲ್ ಕ್ವಶನ್ ಪೇಪರ್ ಇದ್ದು ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ನ ಅದ್ರ ಜೊತೆಗೆ ಆನ್ಸರ್ಸ್ ಕೂಡ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಬುಕ್ಕು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಭಾಳಷ್ಟು ಸ್ಟೂಡೆಂಟ್ಸ್ಗಳು ಇದನ್ನು ರೆಫರ್ ಮಾಡ್ತಾ ಇದ್ದಾರೆ. ಸೊ ಈ ಬುಕ್ಕು ಚೆನ್ನಾಗಿದೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನನಗೆ ಇದಿಷ್ಟೇ ಇಲ್ಲ ಇದರಲ್ಲಿ. ಮತ್ತೆ ನಾವು ನೋಡಬೇಕಾಗಿರೋದೇನಪ್ಪ ಅಂದರೆ ಇಲ್ಲಿ ಪ್ರತಿಯೊಂದು ಚಾಪ್ಟರ್ದು ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರಿಂದ ಹಿಡಿದು ಪ್ರೊಬ್ಯಾಬಿಲಿಟಿವರೆಗೂ ಎಲ್ಲ ಚಾಪ್ಟರ್ದು ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಶಾರ್ಟ್ ಆಗಿ. ಇಲ್ಲಿ ಅದರಲ್ಲಿ ಏನಾದರೂ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳಿದ್ದರೆ ಅದ್ರ ಬಗ್ಗೆ ಇಲ್ಲಿ ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ. ಸೊ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಇಲ್ಲಿ ಸಪ್ರೇಟ್ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್, ಈಸಿಯಾಗಿ ಆಗುತ್ತೆ. ಎಕ್ಸಾಮ್ ನಿಯರ್ ಇದ್ದಾಗ ಅದನ್ನೆಲ್ಲ ರೆಫರ್ ಮಾಡಲಿಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಅದೇ ಥರನಾಗಿ ಲಾಸ್ಟಲ್ಲಿ ಕೆಲವೊಂದಿಷ್ಟು ಒಂದು 10 ಸ್ಯಾಂಪಲ್ ಪೇಪರ್ಸ್ನ ಕೂಡ ಇವರು ಕೊಟ್ಟಿದ್ದಾರೆ. ಓಕೆ, ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಇದು ಬಹಳ ಹೆಲ್ಪ್ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದೆ ಯಾವುದಾದನ್ನು ರೆಫರ್ ಮಾಡಬಾರ್ದು ಅಂತ, ಅದನ್ನು ಬಿಟ್ಟು ಉಳಿದಿರೋದನ್ನು ನೀವು ಇದನ್ನು ರೆಫರ್ ಮಾಡಲಿಕ್ಕೆ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಈ ಬುಕ್ಕು. ಓಕೆ, ನನ್ನ ಬಹಳಷ್ಟು ಸ್ಟೂಡೆಂಟ್ಸ್ಗಳು ಈ ಬುಕ್ಕನ್ನ ಕೂಡ ರೆಫರ್ ಮಾಡ್ತಾ ಇದ್ದಾರೆ. ಸೊ ಇದು ನಿಮಗೆ ಭಾಳ ಹೆಲ್ಪ್ ಆಗುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ. ಓಕೆ, ಇದನ್ನು ರೆಫರ್ ಮಾಡೋದ್ರಿಂದ. ಓಕೆ, ಇನ್ನು ನೆಕ್ಸ್ಟ್ ನಾವು ಹೋಗ್ತಾ ಇರೋದು 90+ ಸ್ಕೋರ್ನ ಯಾವ ಥರ ಮಾಡಬೇಕು ಅಥವಾ ಔಟ್ ಆಫ್ ಔಟ್ ಸ್ಕೋರ್ನ ಯಾವ ಥರ ಮಾಡಬೇಕು. ಓಕೆ, ನಿಮಗೆ ಇದ್ರ ಮೇಲೆ ಭಾಳಷ್ಟು ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಹೋದರೆ. ಸೊ ಯಾವುದೇ ಕಾರಣಕ್ಕೂ 1 ದಿನದಲ್ಲಿ 2 ದಿನದಲ್ಲಿ 90 ಸ್ಕೋರ್ ಮಾಡುವಂಥ ವೀಡಿಯೋಸ್ಗಳಿದ್ದರೆ ಅದನ್ನು ನೋಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದು ಪಾಸಿಬಲ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಯಾಕಪ್ಪ ಅಂತಂದರೆ 2 ದಿನದಲ್ಲಿ ಯಾರೂ ಕಂಪ್ಲೀಟಾಗಿ ಮ್ಯಾಥಮೆಟಿಕ್ಸ್ನ ಸ್ಟಡಿ ಮಾಡಿ 90 ಸ್ಕೋರ್ ಮಾಡಿದವ್ರು ಯಾರೂ ಇಲ್ಲ. ಯಾರೆಲ್ಲ ಸ್ಕೋರ್ ಮಾಡಿದ್ದಾರೆ ಅವರು ಫಸ್ಟಿಂದನೇ ಪ್ರಾಕ್ಟೀಸ್ ಮಾಡ್ತಾ ಹೋದವ್ರಿಗೆ, ಯಾರು ಹಾರ್ಡ್ ವರ್ಕ್ ಮಾಡಿದಾರಲ್ಲ ಅವ್ರಿಗೆ ಮಾತ್ರ ಸ್ಕೋರು ಔಟ್ ಆಫ್ ಔಟ್ ಆಗಿರುತ್ತೆ ಅಥವಾ 90+ ಮಾರ್ಕ್ಸ್ಗಳು ಬಂದಿರುತ್ತೆ. ಓಕೆ, ಸೊ 2 ದಿನದಲ್ಲಿ 5 ದಿನದಲ್ಲಿ 90+ ಸ್ಕೋರ್ ಮಾಡೋದು ಹೇಗೆ, ಇದೆಲ್ಲ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ. ಸೊ ಅದನ್ನೆಲ್ಲ ರೆಫರ್ ಮಾಡೋದ್ರಿಂದ ನಿಮ್ಮದು ಸುಮ್ಮನೆ ಟೈಮ್ ವೇಸ್ಟ್ ಹೊರತು ಅದು ಯಾವುದೇ ಆಗೋದಿಲ್ಲ. ಓಕೆ, ಒಂದೇ ದಿನದಲ್ಲಿ ಯಾರೂ ಕಂಪ್ಲೀಟಾಗಿ ಎಲ್ಲ ನಾಲೆಜನ್ನ ತೊಗೊಂಡವ್ರು ಯಾರೂ ನಿಮಗೆ ಸಿಗೋದಿಲ್ಲ. ಓಕೆ, ಮೊದಲಿಂದ ಯಾರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಥವ್ರನ್ನ ನಾವು ಮಾತ್ರ ಸ್ಕೋರ್ ಜಾಸ್ತಿ ಮಾಡಿದವ್ರನ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಅದ್ರ ಸಲುವಾಗಿ ನಾನು ಹೇಳ್ತಾ ಇರೋದು, ಸೊ 90 ಸ್ಕೋರ್ ಯಾವ ಥರ ಮಾಡಬೇಕು ಅಂತಂದರೆ ಇನ್ನೂ ನಿಮಗೆ ಬಹಳಷ್ಟು ಟೈಮ್ ಇದೆ. ಓಕೆ, ಸೊ ನಿಮ್ಮ ಆ್ಯನ್ಯುವಲ್ ಎಕ್ಸಾಮು ಮೇಯಲ್ಲಿ ಆಲ್ರೆಡಿ ಹೇಳಿದ್ದಾರೆ, May 24 ಅಂತ ಇದೆ. ಸೊ ಅದರಲ್ಲಿ ಏನಾದರೂ ಟೈಮ್ ಚೇಂಜ್ ಆಗ್ಬೋದು, ಬಟ್ ಅಲ್ಲಿವರೆಗೂ ನಿಮಗೆ ಟೈಮ್ ಇದೆ ಅಂತಂದರೆ ಮೇವರೆಗೂ. ಸೊ ಇವಾಗಿಂದನೇ ನೀವು ಪ್ಲ್ಯಾನ್ ಮಾಡಬೇಕು. ಸೊ ನಾನು ಆಲ್ರೆಡಿ ಹೇಳಿದೆ ಯಾವ ಚಾಪ್ಟರ್ ಮೇಲೆ. ಈ ಚಾಪ್ಟರ್ಸಲ್ಲಿ ಯಾವ ಚಾಪ್ಟರ್ಸ್ ನಿಮಗೆ ಈಸಿ ಆಗುತ್ತೆ ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಪಾರ್ಟ್ ಎಲ್ಲಿ ಏನೂ ಚೇಂಜಸ್ ಇಲ್ಲ, ಎಲ್ಲ ಕ್ವಶನ್ ಕಂಪಲ್ಸರಿ. ಸೊ ಎಲ್ಲ ಕ್ವಶನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲಿ ಏನೋ ಆಲ್ಟರ್ನೇಟ್ ಚಾನ್ಸಸ್ ಇರೋದಿಲ್ಲ. ಓಕೆ, ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಎಲ್ಲ ಕ್ವಶನ್ಸ್ ಚಾಪ್ಟರ್ದು 1 ಮಾರ್ಕ್ಸ್ ಮಾತ್ರ ಅಬ್ಸರ್ವ್ ಮಾಡಿ. ಇನ್ನು 2 ಮಾರ್ಕ್ಸ್ ಬಂದರೆ ನಿಮಗೆ ಚಾಯ್ಸಸ್ಗಳು ಸಿಗುತ್ತೆ. ಓಕೆನಾ, ಸೊ 2 ಮಾರ್ಕ್ಸಲ್ಲಿ ನಿಮಗೆ ಚಾಯ್ಸಸ್ಗಳು ಸಿಗುತ್ತೆ. ಸೊ ನೀವು ಯಾವುದು 10 ಕ್ವಶನ್ ಪರ್ಫೆಕ್ಟಾಗಿ ಮಾಡ್ಬೋದು. 10 ಅಂದರೆ 10 ಎಕ್ಸಾಕ್ಟಾಗಿ ಮಾಡೋ ಹಾಗಿಲ್ಲ, 11 ಕ್ವಶನ್ ಚಾಪ್ಟರ್ನ ಪರ್ಫೆಕ್ಟಾಗಿ 2 ಮಾರ್ಕ್ಸ್ ಬಗ್ಗೆ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದರೆ ಡಿಫ್ರೆನ್ಷಿಯೇಷನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ. ಓಕೆ, ಯಾಕಂದರೆ 3 ಕ್ವಶನ್ಸ್ಗೆ ಬರ್ತಾ ಇದೆ ಡಿಫ್ರೆನ್ಷಿಯೇಷನ್ ಮೇಲೆ. ಇನ್ನು ಉಳಿದಿರುವಂಥ ಚಾಪ್ಟರ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಸೊ ಅದೇ ಥರನಾಗಿ ನೀವು ಪ್ರಾಕ್ಟೀಸ್ ಮಾಡಿ. ಈಸಿ ಇರೋದು ನಿಮಗೆ ಈಸಿ ಇರೋದು, ನಾನು ಹೇಳೋದಿಲ್ಲ ಇವಾಗ ಇದು ಈಸಿ. ಒಬ್ಬೊಬ್ಬರಿಗೆ ಒಂದೊಂದು ಚಾಪ್ಟರ್ ಈಸಿ ಆಗ್ಬೋದು, ಒಬ್ಬೊಬ್ಬರಿಗೆ ಇಂಟಿಗ್ರೇಷನ್ ಟಫ್ ಆಗ್ಬೋದು, ಒಬ್ಬೊಬ್ಬರಿಗೆ ಇಂಟಿಗ್ರೇಷನ್ ಈಸಿ ಆಗ್ಬೋದು. ಓಕೆ, ಸೊ ನೀವು ಫಿಕ್ಸ್ ಮಾಡ್ಕೋಬೇಕು. ನೀವು 90% ಮಾಡಬೇಕಾಗಿತ್ತಂದರೆ 90+ ಮಾಡಬೇಕಾಗಿತ್ತಂದರೆ ಯಾವುದ್ಯಾವುದು ಈಸಿ ಚಾಪ್ಟರ್ಸ್ಗಳಿದ್ದಾವೆ ಅಂತ. ಓಕೆ, ಸೊ ಅದನ್ನು ಮಾರ್ಕ್ ಮಾಡಿ. ಟೋಟಲಾಗಿ 11 ಕ್ವಶನ್ನ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು. 3 ಮಾರ್ಕ್ಸಲ್ಲಿ ಕೂಡ 11 ಕ್ವಶನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದರದ್ದು ಪ್ರೀವಿಯಸ್ ಇಯರ್ ಸೊಲ್ಯೂಷನ್ಸ್ ಕ್ವಶನ್ಸ್ನ ಸೊಲ್ಯೂಷನ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಅದರ ಲಿಂಕ್ನು ಕೊಡ್ತೀನಿ, ನೀವು ಅದನ್ನು ರೆಫರ್ ಕೂಡ ಮಾಡ್ಬೋದು. ಓಕೆ, ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾದಮೇಲೆ ಮೊದಲಿಗೆ ನೀವು 2 ಮಾರ್ಕ್ಸ್ ಕ್ವಶನ್ ಪ್ರಾಕ್ಟೀಸ್ ಮಾಡಿದಿರಿ, 3 ಕ್ವಶನ್ ಮಾರ್ಕ್ಸ್ ಪ್ರಾಕ್ಟೀಸ್ ಮಾಡಿದರೆ ನಾನು ಆಲ್ರೆಡಿ ಹೇಳಿದ್ನೆಲ್ಲ ಹೊಸಲ್ ಬುಕ್ಸ್ನ ತೊಗೊಳ್ಳಿ. ಅದರಲ್ಲಿ ಕ್ವಶನ್ಸ್ಗಳಿರುತ್ತೆ. ಓನ್ಲಿ ಮೊದಲು ಕ್ವಶನ್ಸ್ನ ಬರ್ಕೊಳ್ಳಿ. ಈ ಒಂದೊಂದು ಚಾಪ್ಟರ್ನ ಪ್ರಿಪೇರ್ ಮಾಡಿ. ಒಂದು ಚಾಪ್ಟರ್ನ ಪ್ರಿಪೇರ್ ಮಾಡಿದ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಮಾತ್ರ ಬರ್ಕೊಂಡು ನೋಡ್ದೇ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ಜಸ್ಟ್ ಬರೀ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೇನೂ ಆಗೋದಿಲ್ಲ. ಅದನ್ನು ನೀವು ಟೆಸ್ಟ್ ಮಾಡಬೇಕಾಗತ್ತೆ. ಆಗ ಮಾತ್ರ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ.
ಓಕೆ. ಸೊ ಅದರ ಸಲುವಾಗಿ ನಾನು ಹೇಳ್ತಾ ಇರೋದು, ನೀವು 90 ಸ್ಕೋರ್ ಮಾಡಬೇಕಾಗಿದ್ದರೆ ಯಾವ್ಯಾವುದು ಈಸಿ ಚಾಪ್ಟರ್ಸ್ಗಳಿದ್ದಾವೆ ನೀವೇ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೆ. ಸೊ ಟೋಟಲ್ ಪಾರ್ಟ್ ಬಿ ಯಲ್ಲಿ 11 ಕ್ವಶನ್, ಪಾರ್ಟ್ ಸಿ ಯಲ್ಲಿ 11 ಕ್ವಶನ್, ಅದೇ ಥರನಾಗಿ ಪಾರ್ಟ್ ಡಿ ಯಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ 6 ಮಾಡಬೇಕು, 7 ಕ್ವಶನ್ ಮಾಡಿ. ಅದೇ ಥರನಾಗಿ ಲಾಸ್ಟು ಪಾರ್ಟ್ ಇ ಯಲ್ಲಿ ಒಂದೇ ಕ್ವಶನ್ನೇ ಮಾಡಬೇಕು. ಪಾರ್ಟ್ ಡಿ ಯಲ್ಲಿ 2 ಕ್ವಶನ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಹೋಗಬೇಡಿ, 1 ಕ್ವಶನ್ ಸಾಕಾಗುತ್ತೆ. ಓಕೆ. ಸೊ ಇಷ್ಟು ಮಾಡೋದ್ರಿಂದ ನೀವು ಈಸಿಯಾಗಿ ಸ್ಕೋರ್ 90+ ಮಾಡ್ಬೋದು. ಔಟ್ ಆಫ್ ಔಟ್ ಯಾವ ಥರ ಮಾಡಬೇಕಂದ್ರೆ, ಇಲ್ಲಿ ನೀವು ಕ್ವಶನ್ ಪೇಪರ್ನ ಬರೀಬೇಕಾದ್ರೆ, ಆನ್ಸರ್ ಶೀಟ್ನ ನೀವು ಸಾಲ್ವ್ ಮಾಡಬೇಕಾದ್ರೆ ನೀವು ನೀಟಾಗಿ ಫಾಲೋ ಮಾಡಬೇಕಾಗತ್ತೆ. ಪ್ರತಿಯೊಂದನ್ನು ಸೀರಿಯಲ್ ವೈಸ್ ಆಗಿ ಬರೀಬೇಕು. ಮೊದಲಿಗೆ ಯಾವುದೇ ಥರನಾದ ಎಕ್ಸ್ಟ್ರಾ ಕ್ವಶನ್ಸನ್ನು ಬರೆಯೋ ಹಾಗಿಲ್ಲ. ಸೀರಿಯಲ್ ವೈಸ್ ಕ್ವಶನ್ ನಂಬರ್ 1ರಿಂದ ಹಿಡಿದು ಕ್ವಶನ್ ನಂಬರ್ 10 ಪಾರ್ಟ್ ಎಲ್ಲಿ ಯಾವುದೇ ಚೇಂಜಸ್ ಮಾಡುವಾಗಿಲ್ಲ, ಸೀರಿಯಲ್ ವೈಸ್ ಆನ್ಸರ್ಸ್ನ ಬರೀಬೇಕು, ನೀಟಾಗಿ ಬರೀಬೇಕಾಗತ್ತೆ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡೋರಿದ್ದರೆ. ಅಂದರೆ ಯಾಕಂದರೆ ನಿಮ್ಮ ಪೇಪರ್ ಏನಾದರೂ 95+ 90 ಮೇಲೆ ಏನಾದರೂ ಹೋದರೆ ನಿಮ್ಮ ಪೇಪರ್ 2-3 ಸತಿ ವ್ಯಾಲ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದೂ ಪ್ರೆಸೆಂಟೇಷನ್ ಭಾಳ ನೀಟಾಗಿರಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ಪಾರ್ಟ್ ಬಿ ಯಲ್ಲಿ ಬಂದರೆ ನೀವು ಕೂಡ ಇಲ್ಲಿ 10 ಕ್ವಶನ್ ಮಾತ್ರ ಅಟೆಂಪ್ಟ್ ಮಾಡಿ, ಲಾಸ್ಟಲ್ಲಿ ಬೇಕಿದ್ದರೆ ಎಕ್ಸ್ಟ್ರಾ ಕ್ವಶನ್ ಬರೀಬೇಕು. ಯಾರೇ ಆಗಲಿ ಲಾಸ್ಟಲ್ಲೇ ಎಕ್ಸ್ಟ್ರಾ ಕ್ವಶನ್ ಬರೀರಿ. ಮೊದಲಿಗೆ 10 ಕ್ವಶನ್ ಪರ್ಫೆಕ್ಟಾಗಿ ನಿಮಗೆ ಗೊತ್ತಿರುವಂಥ ಕ್ವಶನ್ನ ಮೊದಲಿಗೆ ಸೀರಿಯಲ್ ವೈಸ್, ಅದು ಕೂಡ ಸೀರಿಯಲ್ ವೈಸೇ ಎಂಟ್ರಿ ಮಾಡ್ತಾ ಹೋಗಬೇಕು. ಅದೇ ಥರನಾಗಿ ಪಾರ್ಟ್ ಡಿ ಯಲ್ಲಿ, ಪಾರ್ಟ್ ಸಿ ಯಲ್ಲಿ ಯಾವುದೇ ಪಾರ್ಟ್ ಆಗಿರಲಿ ಸೀರಿಯಲ್ ಆಗಿ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಎಲ್ಲ ಪೇಪರ್ ಆದಮೇಲೆ ಲಾಸ್ಟ್ಗೆ ಎಕ್ಸ್ಟ್ರಾ ಅಂತ ಮೇಲೆ ಹೆಡ್ಡಿಂಗ್ ಹಾಕಿ ಎಕ್ಸ್ಟ್ರಾ ಕ್ವಶನ್ನ ಬರೀಬೇಕು. ಓಕೆ. ಮಧ್ಯದಲ್ಲೇ ಒಂದು 3 ಮಾರ್ಕ್ಸ್, 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಈ ಥರ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ನಿಮಗೇನಾದರೂ ಕ್ವಶನ್ಸ್ಗಳ ಡೌಟ್ ಇದ್ದರೆ ಸ್ವಲ್ಪ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಕೂಡ ನೀವು ಮಾಡ್ಬೋದು. ಓಕೆ. ಸೊ ಅದಾದಮೇಲೆ ಅದನ್ನು ಫಿಲಪ್ ಮಾಡ್ಬೋದು. ಸೊ ಸೀರಿಯಲ್ ವೈಸ್ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಸೊ ಯಾವುದೇ ಕಾರಣಕ್ಕೂ ನೀವು ಕ್ವಶನ್ಸ್ನ ಹಿಂದೆ ಮುಂದೆ ಬರೀಲಿಕ್ಕೆ ಹೋಗಬೇಡಿ. ಎವಾಲ್ಯುವೇಟರ್ಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಏನಾಗುತ್ತೆ, ಮಾರ್ಕ್ಸ್ ಕಡಿಮೆ ಬರುವಂಥ ಚಾನ್ಸಸ್ಗಳಿರುತ್ತೆ. ಆದಷ್ಟು ಸೀರಿಯಲ್ ವೈಸ್ ಬರೀತಾ ಹೋಗಬೇಕು. ಸೊ ಆಲ್ರೆಡಿ ನಾನು ಹೇಳಿದೆ, ಸ್ಯಾಂಪಲ್ ಕ್ವಶನ್ ಪೇಪರ್ಗಳು ಸಿಗ್ತಾ ಇದೆ 10 ಕ್ವಶನ್ಸು. ಸೊ ಆ 10 ಸ್ಯಾಂಪಲ್ ಕ್ವಶನ್ ಪೇಪರ್ನ ತೊಗೊಂಡು ನೋಡ್ದೇ ಪ್ರಾಕ್ಟೀಸ್ ಮಾಡಿ. ಮಿನಿಮಮ್ ಏನೇನಾದರೂ 10 ಕ್ವಶನ್ಸ್ ಪೇಪರ್ನ ನೀವು ಸಾಲ್ವ್ ಮಾಡೋದ್ರಿಂದ ನಿಮಗೆ ಸ್ಕೋರ್ ಔಟ್ ಆಫ್ ಔಟ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಬರೀ ನೋಡ್ದೇ ಪ್ರಾಕ್ಟೀಸ್ ಮಾಡಬೇಕು, ಅಲ್ಲಿಂದ ಇನ್ಕ್ರೀಸ್ ಮಾಡ್ತಾ ಹೋಗ್ಕೋಬೇಕು ನೀವು. ಆಗ ಮಾತ್ರ ನಿಮಗೆ ಔಟ್ ಆಫ್ ಔಟ್ ಬರುವಂಥ ಚಾನ್ಸಸ್ಗಳು ಬಹಳ ಇರುತ್ತೆ. ಓಕೆ. ಸೊ ನೀವು ಏನು ಮಾಡಬೇಕು ಅಂತಂದರೆ, ಮೊದಲು ಪ್ರಿಪ್ರೇಷನ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಥಿಯರಿದು. ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ತೊಗೊಂಡು ಚಾಪ್ಟರ್ ವೈಸ್ ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದು ನೋಡ್ದೇ ಪ್ರಾಕ್ಟೀಸ್ ಮಾಡಬೇಕು. ಆಗ ಮಾತ್ರ ನಿಮ್ಮ ಸ್ಕೋರ್ ಔಟ್ ಆಫ್ ಔಟ್ ಆಗುವಂಥ ಚಾನ್ಸಸ್ಗಳು ಬಹಳ ಇರುತ್ತೆ. ಓಕೆ. ಸೊ ಇವತ್ತಿನ ದಿವಸ ಇದೆಲ್ಲ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಯಾವ್ಯಾವುದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪಾರ್ಟ್ ಬಿ, ಪಾರ್ಟ್ ಸಿ ಯಲ್ಲಿ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.